ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ ರೀಡಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಗ ಹೋಗೋಣ ವಿದೌಟ್ ಮ್ಯಾಗ್ ಹಿಂಗೇನಿಲ್ಲ ಚಳಾಬಿಡ ಅಪ್ಡೇಟ್ಸ್ಗೆ. ಹೋ ಫಸ್ಟ್ ಅಪ್ಡೇಟು ನಮ್ಮ RCB ಕ್ಯಾಪ್ಟನ್ ಜೊತೆ ಪತಿದಾರ್ ರಿಲೇಟೆಡ್. ಸೊ ಪತಿದಾರ್ ಅವರು ಎರಡು ಬ್ಯಾಕ್ ಟು ಬ್ಯಾಕ್ ಟ್ರಾಫಿನ RCBಗಂತೂ ಗೆಲ್ಸ್ಬಿಟ್ರು ಆಸ್ ಎ ಕ್ಯಾಪ್ಟನ್ ಆಗಿ. ಬಟ್ ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗಲ್ಲಿ ಗ್ವಾಲಿಯರ್ ಚಿಟಾಸ್ ಅನ್ನೋ ಒಂದು ಟೀಮ್ ಏನಿದೆ ಅದಕ್ಕೆ ಕ್ಯಾಪ್ಟನ್ಸಿನ ನಿಭಾಯಿಸಿದಂಥ ರಜತ್ ಪತಿದಾರ್ ಅವರು. ಸೊ ಇವಾಗ ಅವರ ಟೀಮ್ ಏನಿದೆ ಅದು ಗ್ರೂಪ್ಸ್ ಎಲ್ಲನೇ ಎಕ್ಸಿಟ್ ಕೊಟ್ಟಿದೆ, ಕ್ವಾಲಿಫೈ ಕೂಡ ನೆಕ್ಸ್ಟ್ ಸ್ಟೇಜ್ಗೆ ಆಗಿಲ್ಲ. ಸೊ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಬಿಡೋಗರು ಯಾರೆಲ್ಲ ಇವ್ರು ಕ್ಯಾಪ್ಟನ್ಸಿ ನಿಭಾಯಿಸೋಂಥ ಎಲ್ಲ ಹೋಗ್ಬಿಟ್ಟು ಗೆದ್ಬಿಡ್ಬೇಕಾ, ಎಲ್ಲಾನು RCBನೇ ಆಗ್ಬಿಡ್ಬೇಕಾ ಅನ್ನೋಂಥದ್ದೆಲ್ಲ ಏನಿಲ್ಲ. ಸೊ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅನ್ನೋದಾಗೆ ಈಚೆ ಕಡೆ ಬಂದಿದ್ದಾರೆ ಅಷ್ಟೇ. ಆ್ಯಂಡ್ ಒಬ್ವಿಯಸ್ಲಿ ಟೀಮ್ ಕೂಡ ಮ್ಯಾಟ್ರ್ ಆಗುತ್ತೆ ಗುರು. ಸುಮ್ಮನೆ ನೋಡಿ, ನಮ್ಮ RCB ಸಪೋರ್ಟ್ ಸ್ಟಾಫ್ ಆಗಿರಲಿ, ಕೋಚಿಂಗ್ ಸ್ಟಾಫ್ ಆಗಿರಲಿ, ಮೆಂಟರ್ ಆಗಿರಲಿ, ಕೋಚ್ ಆಗಿರಲಿ, ಎಲ್ಲಾನು ಕೂಡ ಅದು ಇಂಪಾರ್ಟೆಂಟ್ ಅಂತ ತೋರಿಸುತ್ತೆ. ಇದು ಆಪ್ಷನ್ ಕರೆಕ್ಟಾಗಿ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅನ್ನೋದು ತೋರಿಸುತ್ತೆ. ಟೀಮ್ನ ಚೆನ್ನಾಗಿ ಎಂಥ ದೊಡ್ಡ ಇದೇ ಆಗಿರಲಿ, ಕ್ಯಾಪ್ಟನ್ನೇ ಆಗಿರಲಿ, ಎಂಥ ದೊಡ್ಡ ಇವರೇ ಆಗಿರಲಿ, ವಿರಾಟ್ ಕೊಹ್ಲಿನೇ ಆಗಿರಲಿ, MS ಧೋನಿನೇ ಆಗಿರಲಿ, ಯಾರೇ ಆಗಿರಲಿ, ಟೀಮ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಖಂಡಿತ ಗೆಲ್ಲೋದಿಕ್ಕಂತೂ ಆಗೋದಿಲ್ಲ. ಒಬ್ಬರೇ ಆಸ್ ಎ ಕ್ಯಾಪ್ಟನ್ ಹೋಗ್ಬಿಟ್ಟು ನಿಲ್ತ್ಕೊಂಡು ಗೆಲ್ಸೋದಿದೆಯಲ್ಲ, ಎಲ್ಲಾ ಟೈಮು ಅದು ಆಗೋದಿಲ್ಲ, ಎಲ್ಲಾ ಮ್ಯಾಚು ಗೆಲ್ಸೋದಿಕ್ಕೆ ಆಗೋದಿಲ್ಲ. ಅಪ್ಡೇಟ್ ನಂಬರ್ 2, ಬೆನ್ ಸ್ಟೋಕ್ಸ್ ಅಪೋಲಜಿನ ಕೇಳಿದರೆ ಬಂದ್ಬಿಟ್ಟು ಮೀಡಿಯಾದ ಮುಂದೆ, ಹೌದು ನಾನು ತಪ್ಪು ಮಾಡಿದ್ದೀನಿ, ಒಪ್ಕೊಂತಾ ಇದ್ದೀನಿ ಗುರು. ಆ ಒಂದು ರೆಸ್ಟ್ರಿಕ್ಷನ್ಸ್ಗಳು, ರೂಲ್ಸ್ಗಳು, ಸೆಟ್ ಆಫ್ ರೂಲ್ಸ್ಗಳೆಲ್ಲ ಏನಿತ್ತು ಆ ನೈಟ್ ಕ್ಲಬ್ ಇನ್ಸಿಡೆಂಟು ಆಗಂಥ ಟೈಮಲ್ಲಿ, ಸೊ ನಾವು ಇದನ್ನ ರೂಲ್ಸಲ್ಲಿ ಇರಬೇಕಾಗಿತ್ತು, ವಿದಿನ್ ರೆಸ್ಟ್ರಿಕ್ಷನ್ಸಲ್ಲಿ ಇರಬೇಕಾಗಿತ್ತು. ಸೊ ನಾವು ಇರಲಿಲ್ಲ. ಆ್ಯಂಡ್ ನಾನು ಅಪೋಲಜೈಸ್ ಮಾಡಿದ್ದೀನಿ. ಕ್ಯಾಪ್ಟನ್ ಆಗಿದ್ರೇನೋ ಏನಾಗಿದ್ರೇನೋ ತಪ್ಪೇನೆ, ನಾನು ಅದಕ್ಕೆ ತಪ್ಪೋಗೆ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಓಪನ್ ಆಗಿ ಒಪ್ಕೊಂಡಿದ್ದಾರೆ. ಸೊ ಇದು ಕ್ಯಾಪ್ಟನ್ಸಿಯ ಸ್ಟ್ಯಾಂಡ್ ಅಂತ ಹೇಳ್ಬೇಕು. ಹೌದು ಇಲ್ಲ ಗುರು ನಾನೇನೋ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ತಪ್ಪನ್ನ ಒಪ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಬಂದಿದ್ದೀನಿ ಅಂತ ಜನಕ್ಕೂ ಕೂಡ ಸ್ಯಾಟಿಸ್ಫೈ ಮಾಡಿದ್ರೆ, ಆ್ಯಂಡ್ ಅವರು ಕೂಡ ಸ್ಯಾಟಿಸ್ಫೈ ಮಾಡ್ಕೊಂಡಿದ್ದಾರೆ. ಸೊ ಏನು ಹೇಳೋಕ್ಕಾಗುತ್ತೆ ಗುರು, ಒಂದು ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾ ಇರ್ತಾವಪ್ಪ. ಏನು ಮನುಷ್ಯ ಅಂದಮೇಲೆ ತಪ್ಪು, ಸಣ್ಣ ಪುಟ್ಟ ತಪ್ಪುಗಳು ಮಾಡಲೇಬೇಕು. ಅಲ್ಲಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ರೆ, ಯಾರು ಕೊಲೆ ಮಾಡ್ಬಿಟ್ಟಿದ್ರೆ, ಯಾರು ಇದು ಮಾಡ್ಬಿಟ್ಟಿದ್ದಾರೆ, ಏನೂ ಆಗಿಲ್ಲ ತಾನೆ. ಸೊ ಆದರೂ ಕೂಡ ಅಪಾಲಜಿ ಬಂದು ಕೇಳೋದಿದೆಯಲ್ಲ, ಸೊ ಮೆಚ್ಕೋಬೇಕಿದನ್ನ. ಅಪ್ಡೇಟ್ ನಂಬರ್ 3, ಇದು ಬಿಗ್ಗೆಸ್ಟ್ ಅಪ್ಡೇಟು. ಇವಾಗ ಸಿಟಿಸನ್ಶಿಪ್ಪು ಸಿಕ್ಕಿದೆ, ಇಂಗ್ಲೀಷ್ ಸಿಟಿಸನ್ಶಿಪ್ಪು ಇವರಿಗೆ ಸಿಕ್ಕಿದೆ ಮಗ, ಅದೇ ಮೊಹಮ್ಮದ್ ಅಮೀರ್ ಅವ್ರಿಗೆ. ಸೊ ಇದು ಜಮಾನಿಂದ ಹೇಳ್ತಾ ಇದ್ರು, ಕಳೆದ 5 ವರ್ಷದಿಂದ ಹೇಳಿದ್ರು ನನಗೆ ಸಿಟಿಸನ್ಶಿಪ್ಪು, ನಾನು US ಸಿಟಿಸನ್ಶಿಪ್ ನಾನು ತೊಗೊತೀನಿ, ಆಮೇಲೆ ಜೊತೆಗೆ IPLಗೂ ಕೂಡ ಬರ್ತೀನಿ, ಹಿಂಗೆ ಅಂತೆಲ್ಲ ಜಮಾನಿಂದ ಹೇಳ್ತಾ ಇದ್ರು. ಜೊತೆಗೆ ನನಗೆ RCB ಕಡೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ, IPL ಆಪ್ಷನಿಗೆ ಬರ್ತೀನಿ ನಾನು, ಹಂಗೆ ಅಂತೆಲ್ಲ. ಸೊ ಏನಾಗುತ್ತೋ ಗೊತ್ತಿಲ್ಲ, IPL ಆಪ್ಷನಿಗೆ ರಿಜಿಸ್ಟ್ರೇಷನ್ ತೊಗೊಳ್ಳೋದಿಲ್ಲೋ ಗೊತ್ತಿಲ್ಲ. ಎಕ್ಸ್ ಪಾಕಿಸ್ತಾನಿ ಪ್ಲೇಯರ್ ಆಗಿರೋದ್ರಿಂದ. ಬಟ್ ಸಿಟಿಸನ್ಶಿಪ್ ಇವಾಗ US ಸಿಟಿಸನ್ಶಿಪ್ಪೇ, ಯಾಕಂದರೆ ಅವರ ಹುಡುಗಿ ಅಲ್ಲಿ ಬಿಲಾಂಗ್ ಆಗೋದ್ರಿಂದ ಇವರಿಗೆ ಸಿಟಿಸನ್ಶಿಪ್ ಅಲ್ಲಿ ಇವಾಗ ಗ್ರ್ಯಾಂಟ್ ಆಗಿದೆ. ಸೊ ನಾರ್ಥ್ಯಾಂಪ್ಟನ್ ಶೈರ್ಗೆ ಕೂಡ ಇವರು ಇವಾಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಂತೆ, ಅಲ್ಲಿನ ಸಿಟಿಸನ್ಶಿಪ್ ಇವರಿಗೆ ಸಿಕ್ಕಿರೋದ್ರಿಂದ. ಸೊ ಬೇರೆಯವರು ಹೋಗ್ಬಿಟ್ಟು ಆಡ್ಬೋದು, ಇವ್ರು ಆಡ್ತಾ ಇರೋದು ನಾನು ಆ ದೇಶಕ್ಕೇನೆ ಬಿಲಾಂಗ್ ಆಗ್ತೀನಿ ಅಂತ, ನಾನು ಇಂಗ್ಲೀಷ್ ಮೇನ್ ಅನ್ನೋ ಥರನೇ ಇವಾಗ ಆಡ್ತಾ ಇದ್ದಾರೆ. ಸೊ ನೋಡೋಣ ಆಗಿರೋ IPL ಏನಾದ್ರು ರಿಜಿಸ್ಟರ್ ಆಗ್ತಾರ ಇವರು ಅಂತ ಅಪ್ಕಮಿಂಗ್ ಆಪ್ಷನ್ ಅಲ್ಲಿ. ಅಪ್ಡೇಟ್ ನಂಬರ್ 3, ಶುಭ್ಮನ್ ಗಿಲ್ ಅವರು ICC ODI ಪ್ಲೇಯರ್ಸ್ಗಳ ರ್ಯಾಂಕಿಂಗ್ ಅಲ್ಲಿ, ಬ್ಯಾಟರ್ಸ್ಗಳ ರ್ಯಾಂಕಿಂಗ್ ಅಲ್ಲಿ 2ನೇ ಪೊಸಿಷನ್ಗೆ ಎಗರಿದ್ದಾರೆ. ಇವಾಗ ಅವ್ರಿಗೆ ಗ್ರೋತ್ ಆಗಿದೆ, 3 ಪಾಯಿಂಟ್ಗಳ ಅಂದರೆ 3 ಪೊಸಿಷನ್ಗಳ ಗ್ರೋತ್ ಆಗಿದೆ. ವಿರಾಟ್ ಕೊಹ್ಲಿ 1 ಪೊಸಿಷನ್ ಕೆಳಗಡೆ ಕೂತಿದ್ದಾರೆ. ಸೊ ಅವರು 2nd ಪೊಸಿಷನ್ ಇದ್ರು, ಇವಾಗ 3rd ಪೊಸಿಷನ್ಗೆ ಬಂದಿದ್ದಾರೆ. ಆ್ಯಂಡ್ 2nd, 3rd ಆ್ಯಂಡ್ 4th ಏನಿದ್ದಾರೆ 3 ಜನ ಕೂಡ ಇಂಡಿಯನ್ಸ್. 1ನೇ ಪೊಸಿಷನ್ ಇದ್ದಾರೆ ಡ್ಯಾರಲ್ ಮಿಚೆಲ್, ಇವರಂತೂ ಸಾಲಿಡ್ ಸೌಂಡಲ್ಲಿ ಕಾಣಿಸ್ತಿದ್ದಾರೆ. ಡ್ಯಾರಲ್ ಮಿಚೆಲ್ ODIs ಅಲ್ಲಿ ಅಂತ ಬಂದಾಗ. ಆ್ಯಂಡ್ ಶುಭ್ಮನ್ ಗಿಲ್ ರೀಸೆಂಟಾಗಿ ಮಸ್ತಾಗಿ ಆಡಿರೋದ್ರಿಂದ ಒಬ್ಬಿಯಸ್ಲಿ ಮೇಲ್ಗಡೆ ಬರಬೇಕಿತ್ತು, ಕೆಳಗಡೆಯಿಂದ ಮೇಲ್ಗಡೆ ಆಡಿದ್ದಾರೆ. ವಿರಾಟ್ ಕೊಹ್ಲಿ ಸೀರೀಸ್ ಆಡದೇ ಇದ್ರಿಂದ, ಅದೇ ಅಫ್ಘಾನಿಸ್ತಾನ್ ಸೀರೀಸ್ ಆಡದಿದ್ದರಿಂದ ಸ್ವಲ್ಪ ಡಿಪ್ರಿಷಿಯೇಟ್ ಆಗಿದೆ ಅವರ ಒಂದು ಪೊಸಿಷನ್. ಏನಾದ್ರು ಆಡಿತ್ತು ಅಂದರೆ ಖಂಡಿತ ಅವರು 2nd ಪೊಸಿಷನಲ್ಲಿ ಇರೋರು ಅಂತ ಕಾಣಿಸುತ್ತೆ. ರೋಹಿತ್ ಶರ್ಮಾ ವಿತ್ 754 ಪಾಯಿಂಟ್ಸ್ ಎಲ್ಲ ನೋಡಿ ಕ್ಲೋಸಲ್ಲಿದೆ. 768, 754, 712, ಇವ್ರದ್ದು ಮಾತ್ರ ಜಾಸ್ತಿ ಇದೆ, 790 ಪಾಯಿಂಟ್ಸ್. ಅಪ್ಡೇಟ್ ನಂಬರ್ 5, ಶ್ರೇಯಸ್ ಅಯ್ಯರ್ ಅವರು ಅವರ ಇನ್ಸ್ಟಾಗ್ರಾಮ್ ಬಯೋನ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗುರು. ಸೊ 25/12/2025 ಅಂತ ಹಾಕೊಂಡ್ಬಿಟ್ಟಿದ್ದಾರೆ, 2nd ಡೇಟ್ ಆಫ್ ಬರ್ತ್ ಅಂತ. ರಿಷಬ್ ಪಂತ್ ಅವರು ಕೂಡ ಆಲ್ಟರ್ ಮಾಡ್ಕೊಂಡಿದ್ರು. ಅವ್ರಿಗೆ ಆಕ್ಸಿಡೆಂಟ್ ಆದಂಥ ಟೈಮಲ್ಲಿ ಅವರು 2ನೇ ಜನ್ಮ ಸಿಕ್ಬಿಟ್ಟಿದೆ ನನಗೆ ಅಂತ ಅವರು ಕೂಡ ಚೇಂಜ್ ಮಾಡ್ಕೊಂಡಿದ್ರು. ಸೊ ಇವರು ಕೂಡ ಹೇಳಿದರೆ ನನಗೆ 2ನೇ ಜನ್ಮ ಸಿಕ್ಬಿಟ್ಟಿದೆ, ನನ್ನ 2nd ಡೇಟ್ ಆಫ್ ಬರ್ತ್ ಯಾವುದು ಅಂತಂದರೆ ಅದು 25/12/2025 ಅಂತ. ಸೊ ಆ ಟೈಮಲ್ಲಿ ಇವರಿಗೆ ಇಂಜುರಿ ಆಗಿತ್ತು, ಒಂದು ಸಿವಿಯರ್ ಇಂಜುರಿ ಆಗಿತ್ತು. ಸೊ ಆ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದಂಥ ದಿನ ಅದು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಅಂದರೆ ನೋಡಿದ್ರ ಲಾಸ್ಟ್ ಸೀಸನ್ ಹೆಂಗಿತ್ತು ಅಂತ ಶ್ರೇಯಸ್ ಅಯ್ಯರ್ ಅವರ ಪರಿಸ್ಥಿತಿ 2025 ಸಿಕ್ಕಾಪಟ್ಟೆ ಒಂದು ವರ್ಸ್ಟ್ ಫೇಸಲ್ಲಿ ಶ್ರೇಯಸ್ ಅಯ್ಯರ್ ಅವರು ಇದ್ರು. ಸೊ ಕಮ್ ಬ್ಯಾಕ್ ಮಾಡಿದ್ರಲ್ಲ, ಆ್ಯಂಡ್ ಇವಾಗ ಇಂಡಿಯನ್ ಟೀಮು ಕೂಡ ಕಮ್ ಬ್ಯಾಕ್ ಮಾಡಿದ್ದಾರೆ, ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಜೊತೆಗೆ ಎಲ್ಲ ಥರ ಪ್ರೂವ್ ಮಾಡ್ಕೊಂತಿದ್ರು ಅವ್ರಿಗೆ. ಸೊ ಅದು ಅವರಿಗೆ 25/12/2025 ಏನಿದೆ. ಸೊ ಸಿಕ್ಕಾಪಟ್ಟೆ ಒಂದು ಇಂಪಾರ್ಟೆಂಟ್ ದಿನ ಅಂತ ಅವ್ರು ಹಾಕೊಂಡಿದ್ದಾರೆ, ಜನಕ್ಕೆಲ್ಲ ಗೊತ್ತಾಗ್ಲಿ ಅಂತ. ಅಪ್ಡೇಟ್ ನಂಬರ್ 6, ಸಂಜಯ್ ಮಂಜ್ರೇಕರ್ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. T20 ಟೀಮಲ್ಲೇ ಇಲ್ಲಿರುವಂಥ ಪ್ಲೇಯರ್ನ ಕರ್ಕೊಂಬಂದ್ಬಿಟ್ಟು ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ಅದೇ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿನ ಪಾರ್ಟ್ನಾಗೆ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಒಂದು ಡ್ರಾಸ್ಟಿಕ್ ಮೂವ್ BCCI ಕಡೆಯಿಂದ. ಆಲೋಚನೆ ಮಾಡಿದಾರಾ ಮಾಡಿಲ್ವಾ
ಅಥವಾ ಏನಾಗುತ್ತೆ ಫ್ಯೂಚರ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರಾ? ಅಂದರೆ ಸ್ವಲ್ಪ ನೆಗೆಟಿವ್ ಆಗಿ ಹೇಳಿಲ್ಲ, ಪಾಸಿಟಿವ್ ಆಗಿ ಹೇಳಿಲ್ಲ, ಒಂದು ಸ್ವಲ್ಪ ನ್ಯೂಟ್ರಲ್ ಫೇಸಲ್ಲಿ ಇಟ್ಟಿದ್ದಾರೆ ಅವರು. ಕರ್ಕೊಂಬಿಟ್ಟು ಪಟ್ಟಣ ಕ್ಯಾಪ್ಟನ್ಸಿ ಕೊಡೋದಿದೆಯಲ್ಲ, ಸ್ವಲ್ಪ ಆಡಿರುವಂಥ ಪ್ಲೇಯರ್ ಆದರೆ ಓಕೆ, ಇಂಡಿಯನ್ ಟೀಮಲ್ಲಿ ಆಕ್ಟಿವ್ ಆಗಿ T20s ಆಡ್ತಿರೋಂಥ ಪ್ಲೇಯರ್ ಆಯಿತು ಅಂತಂದರೆ. ಬಟ್ ಇವ್ರು ಜಮಾನದಲ್ಲೇ ಕಳೆದೋಗಿರುವಂಥ ಪ್ಲೇಯರ್ನ ಕರ್ಕೊಂಡ್ಬಿಟ್ಟು ಏನೋ IPL ಹಂಗೆ ಮಾಡ್ಬಿಟ್ರು ಹಿಂಗೆ ಮಾಡ್ಬಿಟ್ರು ಅನ್ನೋ ಮಾತ್ರ ಕ್ಯಾಪ್ಟನ್ಸಿನ ಸ್ಟ್ರೈಟ್ ಅವೇ ಕೊಟ್ಬಿಟ್ಟಿದ್ದಾರಲ್ಲ. ಸೊ ಇದು ಆಶ್ಚರ್ಯಕರವಾಗಿದೆ. ಆ್ಯಂಡ್ ಏನು ಬೇಕಾದರೂ ಆಗ್ಬೋದು ಫ್ಯೂಚರಲ್ಲಿ ಅನ್ನೋ ಥರ ಇವ್ರು ಹೇಳ್ತಾ ಇದ್ದಾರೆ. ಸೊ ಇದೊಂದು ಹೆವಿ ಮೂವ್ ಬೇಸಿಕಲಿ ಬಂದು BCCI ಕಡೆಯಿಂದ. ಸೊ ಎಲ್ಲರೂ ಹೇಳಿದ್ರು ಇವರು ಹೆವಿ ಮೂವ್ ಇದು ಅಂತ, ಯಾಕಂದರೆ ಟೀಮಲ್ಲೇ ಇರಲಿಲ್ಲ ಶ್ರೇಯಸ್ ಅಯ್ಯರ್ ಅವರು. ಸೊ ನೋಡೋಣ ಅದೇನು ಮಾಡೋದು, ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅಂತ ಗೋಯಿಂಗ್ ಫಾರ್ವರ್ಡ್ ಗೊತ್ತಾಗುತ್ತೆ. ಸೂರ್ಯನ ಕ್ಯಾಪ್ಟನ್ಸಿಂದ ಕಿತ್ತಾಗಿರೋ ಸ್ವಲ್ಪ ಜನಕ್ಕಂತೂ ಹಲ್ಟ್ ಆಗೇ ಆಗಿರುತ್ತೆ. ಸೂರ್ಯ ಅವರ ಫ್ಯಾನ್ಸ್ ಹಲ್ಟ್ ಆಗಿರುತ್ತೆ. ಯಾಕಂದರೆ T20 ವರ್ಲ್ಡ್ ಕಪ್ನ ಗೆಲ್ಸೋದ ನಂತರ ಪಟ್ಟಣ ಕಿತ್ಬಿಟ್ಟು ಟೀಮಿಂದ ಅಟ್ಬಿಟ್ರು ಹೋಗೋದು ಅಂತ ಅಂದರೆ ಇದಕ್ಕಿಂತ ಬೇಜಾರಾಗುವಂಥದ್ದು ಸೂರ್ಯಕುಮಾರ್ ಅವ್ರಿಗೆ ಇನ್ನೂ ಒಂದಿಲ್ಲ, ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಈಚೆ ಕಳಿಸೋದ್ರಿಂದ. ಅಪ್ಡೇಟ್ ನಂಬರ್ 7, ನಮ್ಮ RCBಯ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿರೋ ಮೊಹಬು ಬ್ಯಾಟರ್ ಒಂದು ಸ್ಟೇಟ್ಮೆಂಟ್ ಆಗಿಕೊಡಿದ್ದಾರೆ. ಫ್ಯೂಚರ್ ಬಗ್ಗೆ, RCBಯ ಫ್ಯೂಚರ್ ಬಗ್ಗೆ ಮಾತಾಡಿದ್ದಾರೆ. ದೇವದತ್ ಪಡಿಕಲ್ನ ಇಟ್ಕೊಂಡು ಐ ಹ್ಯಾವ್ ಬೀನ್ ರಿಯಲಿ ಇಂಪ್ರೆಸ್ಡ್ ವಿತ್ ದೇವದತ್ ಪಡಿಕಲ್ ಆಸ್ ಎ ಕ್ಯಾರೆಕ್ಟರ್. ಐ ಥಿಂಕ್ ಹಿ ಈಸ್ ವೆರಿ ಲೀಡರ್ಫುಲ್. ಆ್ಯಕ್ಚುಲಿ ಐ ಥಿಂಕ್ ಹಿ ಈಸ್ ಎ ಪೊಟೆನ್ಷಿಯಲ್ RCB ಕ್ಯಾಪ್ಟನ್ ಫಾರ್ ಫ್ಯೂಚರ್ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಏನು ಗುರು ನೀನು ಹಿಂಗೆ ಹೇಳ್ತಾವೆ, ಇಲ್ಲ ರಜತ್ ಪತಿದಾರೆ ಅವರು ಒಂದು ಸ್ವಲ್ಪ ಹೆಂಗ್ ಕ್ಯಾಪ್ಟನ್ ಏನಲ್ಲೇನು ಅವ್ರು ಏನು ವಯಸ್ಸಾಗಿ ಹೋಗ್ಬಿಟ್ಟಿದ್ದಾರೆ ರಜತ್ ಪತಿದಾರ್ಗೆ. ಫ್ಯೂಚರ್ ಬಗ್ಗೆ ಜಾಸ್ತಿ ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಕೇಳಿದಾಗ ಸೊ ಒಂಥರ ಒಂದು ಬ್ಯಾಕಪ್ ಅಂತ ಅನ್ಕೊಳ್ಳಿ. ದೇವದತ್ ಪಡಿಕಲ್ನ ಜಾಸ್ತಿ ವರ್ಷ ಒಬ್ಬಿಯಸ್ಲಿ RCB ಮೇಂಟೈನ್ ಮಾಡುವಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮೆಗಾ ಆಕ್ಷನ್ ಬಂದಾಗ ದೇವದತ್ ಪಡಿಕಲ್ನ ರಿಟರ್ನ್ ಮಾಡ್ಕೊಬೇಕು ಅಂತಲೂ ಕೂಡ ಒಂದು ಮೈಂಡ್ ಸೆಟ್ಟು ಇದ್ದೇ ಇರುತ್ತೆ. ಖಂಡಿತ ಕರ್ನಾಟಕ ಟೀಮಿಗೆ ಕ್ಯಾಪ್ಟನ್ಸಿ ನಿಭಾಯಿಸಿದಾಗಲೂ ಕೂಡ ದೇವದತ್ ಪಡಿಕಲ್ ಅವರು ಚೆನ್ನಾಗಿ ನಿಭಾಯಿಸಿದ್ರು. ಜೊತೆಗೆ ರಜತ್ ಪತಿದಾರ್ ಸ್ವತಃ ಅವರೇ ಹೇಳಿದ್ದಾರೆ, ನಾನು ದೇವದತ್ ಪಡಿಕಲಿಂದನೂ ಕೂಡ ಕೆಲವು ಅವರ ಒಂದು ಮೂವ್ಮೆಂಟ್ಸ್ಗಳಲ್ಲಿ ಏನಿರ್ತವೆ, ಅಂದರೆ ಥಾಟ್ ಪ್ರೊಸೆಸ್ಗಳಲ್ಲಿ ಏನಿರ್ತವೆ ಕ್ಯಾಪ್ಟನ್ಸಿ ಟೈಮಲ್ಲಿ ನಾನು ಅವ್ರದ್ದು ಕೂಡ ತೊಗೊತೀನಿ. ಬರೀ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್ ಮಾತ್ರ ಅಂತಲ್ಲ, ಅವ್ರದ್ದು ಕೂಡ ನಾನು ತೊಗೊಂಡಿದ್ದೀನಿ ಸಿಕ್ಕಾಪಟ್ಟೆ. ದೇವದತ್ ಪಡಿಕಲ್ ಕೂಡ ಸಿಕ್ಕಾಪಟ್ಟೆ ಯೂಸ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ದೇವದತ್ ಪಡಿಕಲ್ ಕ್ಯಾಪ್ಟನ್ಸಿ ಬಗ್ಗೆ ಯಾರಿಗೂ ಅಷ್ಟು ಮಟ್ಟಿಗೆ ಏನು ಡೌಟ್ ಇಲ್ಲ. ಯಾಕಂದರೆ ರಣಜಿಲೆಲ್ಲ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ, ಕರ್ನಾಟಕ ಟೀಮಿಗೆ ಸಖತ್ತಾಗೇ ನಿಭಾಯಿಸಿದ್ದಾರೆ, ಫೈನಲ್ಸ್ಗೂ ಕೂಡ ಕರ್ಕೊಂಡ್ಬಂದಿದ್ರು. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ನಲ್ಲಿ ಫ್ಯೂಚರ್ ಬಗ್ಗೆ ಮಾತಾಡಿದ್ರೆ RCB ಕ್ಯಾಪ್ಟನ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ ದೇವದತ್ ಪಡಿಕಲ್ ಅಂತ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್. ಅಪ್ಡೇಟ್ ನಂಬರ್ 8, ಇಂಡಿಯನ್ ಬ್ಯಾಟಿಂಗ್ ಕೋಚ್ ಆಗಿರೋ ಸಿಟಾನ್ಸು ಕುಟಾಕ್ ಅವರು ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ್ರೆ, ವೈಭವ್ ವಿಲ್ ಗೆಟ್ ಇಟ್ಸ್ ಆಪರ್ಚುನಿಟಿ ಬಟ್ ಐ ಡೋಂಟ್ ಥಿಂಕ್ ಜಸ್ಟ್ ಟು give him an opportunity we should drop someone who has been scoring runs that will be unfair to them ಅಂತ ಹೇಳಿದ್ದಾರೆ. ಸೊ ಏನಿದು ಅರ್ಥನೇ ಆಗ್ತಿಲ್ವಲ್ಲ ಇದಕ್ಕೆ. ಸೊ ನಾವು ಅನ್ಕೊಂಡ್ವಿ ಫಸ್ಟ್ ಟೈಮ್ ಮ್ಯಾಚಲ್ಲಿ ವೈಭವ್ ಸೂರ್ಯವಂಶಿನ ಐರ್ಲೆಂಡ್ ಅಗೇನ್ಸ್ಟು ಆಡಿಸ್ಬಿಡ್ತಾರೆ ಅಂತ. ಸೊ ಸಖತ್ತಾಗಿ ಆಡ್ತಿರುವಂಥ ಪ್ಲೇಯರ್ಸ್ಗಳನ್ನ ಡ್ರಾಪ್ ಮಾಡೋಕ್ಕಾಗಲ್ಲ ಗುರು. ವೈಭವ್ ಸೂರ್ಯವಂಶಿ ಬಂದ್ಬಿಟ್ರು ಅನ್ನೋ ಮಾತ್ರಕ್ಕೆ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಸೊ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಓಪನ್ ಮಾಡ್ತಾರೆ, ಅಥವಾ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಓಪನ್ ಮಾಡ್ತಾರೆ. ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾ ಓಪನ್ ಮಾಡ್ತಾರಾ, ಅಥವಾ ವೈಭವ್ ಸೂರ್ಯವಂಶಿ ಜೊತೆಗೆ ಅಭಿಷೇಕ್ ಶರ್ಮಾ ಓಪನ್ ಮಾಡ್ತಾರ ಇವತ್ತಿನ ಮ್ಯಾಚಲ್ಲಿ ಅಂತ ಕಾದು ನೋಡಬೇಕು. ಸೊ ಫ್ಲೋ ನೋಡ್ತು ಅಂತಂದರೆ ವೈಭವ್ನ ಯಾಕೋ ಫಸ್ಟ್ ಮ್ಯಾಚಲ್ಲಿ ಆಡಿಸೋದು ಡೌಟ್ ಥರ ಕಾಣಿಸ್ತಾ ಇದೆ. ಶಿಟಾನ್ಶು ಕೋಟಾಕೆಲ್ಲ ಹೇಳಿರೋದೆಲ್ಲ ನೋಡ್ತು ಅಂತಂದರೆ. ಅಪ್ಡೇಟ್ ನಂಬರ್ 10, ದಟ್ ಇಸ್ ರೈನ್ ಪಾಸಿಬಿಲಿಟಿ. ಇವತ್ತಿನ ಮ್ಯಾಚಲ್ಲಿ ಮಳೆಯ ಪಾಸಿಬಿಲಿಟಿ ಇದೆ ಅಂತ. 47% 12 ಗಂಟೆಗೆ, 49% 1 ಗಂಟೆಗೆ, 2 ಗಂಟೆಗೆ, 60%, 51%, 3 ಗಂಟೆಗೆ, 4 ಗಂಟೆಗೆ 50%, 34%, 5 ಗಂಟೆಗೆ, 6 ಗಂಟೆಗೆ 34%, 23%, 7 ಗಂಟೆಗೆ. ಸೊ ಗ್ರ್ಯಾಚುಲಿ ಹೋಗ್ತಾ ಅಂಗಡಿ ಡಿಕ್ರೀಸ್ ಆಗೋ ಥರ ಕಾಣಿಸ್ತಾ ಇದೆ ಮಳೆ. ಬಟ್ ಒಂದು ರೇಂಜಿಗೆ ಮಳೆ ಬರುವಂಥ ಚಾನ್ಸ್ ಇದೆ ಇವತ್ತು ಐರ್ಲ್ಯಾಂಡಲ್ಲಿ. ಸೊ ಕಾದ್ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಇವತ್ತು ಮಳೆ ಬರದೇ ಇರಲಿ, ಫುಲ್ ಫ್ಲೆಡ್ಜ್ ಮ್ಯಾಚು ಆಗಲಿ ಅಂತಲೇ ಕೇಳ್ಕೊಳ್ಳೋದು. ಅಪ್ಡೇಟ್ ಬಿಟ್ಟ 3 stars ಆರ್ ಇಯರ್ ಆನ್ ದ ಲೋಗೋ ಕಾಣಿಸ್ತಾ ಇರ್ಬೋದು ಮಗ. ಇವಾಗ ಟೀಮ್ ಇಂಡಿಯಾದು ಹೊಸ ಜರ್ಸಿ, ಅಂದರೆ ಅದೇ ಜರ್ಸಿನೇ ಇವಾಗ 3 stars ಹಾಕೊಂಡ್ ಬಂದಿದ್ದಾರೆ. ಏನಕ್ಕೆ ಅಂದರೆ 3 stars ಇಂಡಿಕೇಟ್ಸ್ 3 trophies, 3 ವರ್ಲ್ಡ್ ಕಪ್ ಟ್ರೋಫೀಸ್. T20 ವರ್ಲ್ಡ್ ಕಪ್ನ 3 ಸಲ ಗೆದ್ದಿರೋದ್ರಿಂದ 3 ಒಂಥರ 2 ಸ್ಟಾರ್ ಹಾಕೊಂಡ್ರೆ ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ. 3 ಸ್ಟಾರ್ ಹಾಕೊಂಡ್ರೆ ಒಂಥರ ಕಾಣಿಸ್ತದೆ. 3 ಸ್ಟಾರ್ ಆಗಿರಲಿ, 5 ಸ್ಟಾರ್ ಆಗಿರಲಿ, ಸೊ ಈ ಥರ ಹಾಕೊಂತಂದ್ರೆ ಒಂಥರ ಫುಲ್ಫಿಲ್ ಮಾಡ್ದಂಗಿರುತ್ತೆ. ಸೊ ಇವತ್ತಿಂದ 3 ಸ್ಟಾರ್ ಹಾಕೊಂಡು ಆಡ್ತಾರೆ ಗುರು ಟೀಮ್ ಇಂಡಿಯಾದವರು T20s ಅಂತ ಬಂದಾಗ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ರು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ನಾವು ಲೈಕ್ ಉದುರಿಸಿ ಗಾಯ್ಸ್.